ಈಗ ಇದು ಬರಬೇಕು ಇವತ್ತು ಚಾಂದೋಗ್ಯ ಪುಸ್ತಕ ಇದು ಚಾಂದೋಗ್ಯ ಕೊಟ್ಬಿಡಿ ಶುರು ಮಾಡೋಣ. ಚಾಂದೋಗ್ಯ ಖಂಡಾರ್ಥ ಅಲ್ಲ, ಖಂಡಾರ್ಥ ಮಾಡೋದಿಲ್ಲ, ಮುಗಿಸ್ಬಿಟ್ಟಿವಿ ಆಗಲೇ. ಬರೀ ಭಾಷ್ಯ ಅಷ್ಟೇ. ಈ ಮಾಡ್ತಾರೋದಲ್ಲ ಬರೀ ಸರ್ವಮೂಲ, ಬರೀ ಶುರು ಮಾಡೋಣ ಅಷ್ಟೇ. ನಿನ್ನೆ ಶುರು ಮಾಡಿರಬೇಕು ಅಲ್ಲ? ಸರಿ. ಮಂಗಳ ಶ್ಲೋಕ ಓದ್ಬಿಟ್ರೆ ಸಾಕು. ಅತ್ಯುದ್ರಿಕ್ತ ವಿದೋಷ ಸತ್ಸುಖ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಅತ್ಯಷ್ಟು ದೊಡ್ಡ ಕಾಂಪೌಂಡ್ ಮಾಡೋದು ಭಾರಿ ಕಡಿಮೆ. ಪಾಂತಸ್ಮಾನ್ ಪುರುಹೂತ ವೈರಿ ಬಲವನ್ಮಾದಂಗ ಮಧ್ಯದ್ಘಟ ಕುಂಭೋಚ್ಚಾದ್ರಿಪಾಠರಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ. ದೊಡ್ಡ ವರ್ಡದು ಒಂದು. ಆ ರೀತಿ ವರ್ಡಿದು ಪೂರ್ತಿ ಪೂರ್ವಾರ್ಧ ಪೂರ್ತಿ ಒಂದೇ ಪದ, ಪೂರ್ತಿ ಒಂದೇ ಸಮಾಸ. ಅತ್ಯುದ್ರಿಕ್ತ ವಿದೋಷ ಸತ್ಸುಖ ಮಹಾಜ್ಞಾನೈಕ ತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿಂ. ಇದಿಷ್ಟು ಒಂದೇ ಪದ. ಆಮೇಲೆ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶ ಆವೃತಿ ಧ್ವಾಂತಾ ಮೋಕ್ಷ ವಿಮೋಕ್ಷದಂ ಇನ್ನೊಂದು ಪದ. ಆಮೇಲೆ ಹರಿಂ ಅಜಂ ನಿತ್ಯಂ ಸದಾ ಉಪಾಸ್ಮಹೆ. ಇಷ್ಟು ಪದಗಳಿದೆ, ಗೊತ್ತಾಯ್ತಾ? ಅದರಲ್ಲಿ ಮೊದಲೇನು ಹೇಳಿದ್ರಿ? ಈಗ ದೇವರಿಗೆ ಆಕೃತಿ ಇದೆ. ಫಸ್ಟ್ ದೇವರಿಗೆ ಆಕೃತಿ ಇದೆ, ಮೊದಲನೇ ಅಂಶ. ದೇವರು ಏನು ಕೊಡ್ತಾನೆ? ಸೃಷ್ಟಿಯಾದಿ ಎಲ್ಲವನ್ನೂ ಮಾಡ್ತಾನೆ, ಅವನನ್ನು ಉಪಾಸನೆ ಮಾಡ್ತೇವೆ. ಇಷ್ಟಾದ ತಾತ್ಪರ್ಯ. ದೇವರು ಹೇಗಿದ್ದಾನೆ ಅಂತ ಕೇಳಿದರೆ ಆಕೃತಿ ಇದೆ. ಆಕೃತಿ ಬಂದ ತಕ್ಷಣ ಅವನಿಗೆ ನಮ್ಮಂತೆ ನಾಶ ಬರಬೇಕಾ ಅಂತ ಕೇಳಿ ಇಲ್ಲ, ದಿವ್ಯಾಕೃತಿ ಬಂತಕ್ಕಂಥ ಡಿವೈನ್ ಶೇಪ್ ಅಂತ. ಡಿವೈನ್ ಅಂದರೆ ಏನು ಅರ್ಥ ಅಂತ ಕೇಳಿದರೆ ಅತ್ಯುದ್ರಿಕ್ತ ದೇವರಿಗೆ ಅತ್ಯುದ್ರಿಕ್ತ ವಿದೋಷ ಎಲ್ಲದಕ್ಕೂ ಕಾಮನ್, ಸತ್ತು ಕೂಡ ಕಾಮನ್. ದೇವರು ಸುಖ, ಆಮೇಲೆ ಮಹಾಜ್ಞಾನ ಮತ್ತು ಏಕತಾನತ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ವಿಲಸತ್ ಸಾರಾತ್ಮ ದಿವ್ಯಾಕೃತಿ. ಇದರ ಸಾರವಾಗಿರೋ ಅಂದರೆ ಇಷ್ಟೇ. ನಿಖಿಲ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ. ಗುಣಗಳು ಯಾವ್ಯಾವುದು ಅಂದರೆ ಸುಖ, ಆನಂದ ಶುರು, ಆಮೇಲೆ ಜ್ಞಾನ, ಆಮೇಲೆ ಏಕತಾನ ಒಂದೇ ನೆಲೆ ಶಾಶ್ವತತ್ವ ನಿತ್ಯತ್ವ, ಪ್ರಭಾ ಪ್ರಕಾಶ, ಆಮೇಲೆ ಸರ್ವಪ್ರಾಭವ ಭೂತಭವ್ಯ ಭಗವತ್ಪ್ರಭುತ್ವ, ಶಕ್ತಿ ಸರ್ವಶಕ್ತಿ, ಭೋಗ ಸರ್ವಭೋಗಯುಕ್ತ ಪರಮಾತ್ಮ ಭೋಕ್ತ ವಿಷ್ಣು ಸಹಸ್ರನಾಮ, ಆಮೇಲೆ ಬಲ ಇದೆ. ಇವೆಲ್ಲ ಇದರ ಸತ್ಸಾರಾತ್ಮ ಪೂರ್ತಿ ಸ್ವರೂಪ ಪೂರ್ಣ ಘನ ಅಂತ ಅರ್ಥ. ಇಷ್ಟೇ ಘನನಾಗಿರ್ತಕ್ಕ ದಿವ್ಯವಾದ ಆಕೃತಿಯನ್ನು ಹೊಂದಿದ್ದಾನೆ. ಪ್ರತಿಯೊಂದಕ್ಕೆ ಏನು ಕಾಮನ್ ಅಂದರೆ ಸುಖಕ್ಕೆ ತಗೊಳ್ಳಿ ಅತ್ಯುದ್ರಿಕ್ತ ವಿದೋಷ ಸತ್, ಜ್ಞಾನಕ್ಕೆ ತಗೊಳ್ಳಿ ಅತ್ಯುದ್ರಿಕ್ತ ವಿದೋಷ ಸತ್, ಪ್ರತಿಯೊಂದು ಕಾಮನ್ ಫ್ಯಾಕ್ಟರ್. ದೇವ್ರ ಬಗ್ಗೆ ಏನೇ ಹೇಳಿದ್ರು ಕೂಡ ಅದೇನಾಗಿರಬೇಕು? ಉದ್ರಿಕ್ತ ಅತ್ಯುದ್ರಿಕ್ತ ವಿದೋಷ ಸತ್ ಇಷ್ಟಾಗಿರ್ಬೇಕು. ಇಲ್ಲ ಹೋದ್ರಿ ಅತ್ಯುದ್ರಿಕ್ತ ಅಂತ ಹೇಳಿದ್ರೇನು ಅದಕ್ಕಿಂತ ದೊಡ್ಡದಿಲ್ಲ, ಅಲ್ಟಿಮೇಟ್. ಆಮೇಲೆ ಎರಡನೇದೇನು? ವಿದೋಷ. ದೋಷದ ಹೆಸರೇ ಇಲ್ಲ. ದೋಷ ಅನಿತ್ಯತ್ವಾದಿ ದೋಷಗಳು, ಅವ್ಯಕ್ತಿ ಇತ್ಯಾದಿ ದೋಷ ಯಾವುದೂ ಇಲ್ಲ. ಇನ್ನೇನಾಗಿದೆ? ವಿದೋಷ ಅತಿ ಉದ್ರಿಕ್ತ ವಿದೋಷ ಸತ್, ಸಜ್ಞಾನ ಸುಖಶಕ್ತಿ ಪಯೋನಿ ನಿರ್ದುಷ್ಟ ಅಂತ ಅರ್ಥ. ಇಂಥ ಗುಣಗಳನ್ನು ಪರಮಾತ್ಮ ಹೊಂದಿದ್ದಾನೆ. ಅವೇ ಗುಣಗಳೇ ಅವನಿಗೆ ದೇಹ ಹೊರತು ಬೇರೆ ಅಲ್ಲ. ದೇವರ ಸಾಕಾರತ್ವವನ್ನು ಪ್ರವರ್ತನೆ ಮಾಡ್ತಕ್ಕಂಥ ಶ್ಲೋಕ ಇದು. ಇದು ಹೇಳಿಬಿಟ್ರಾಗ ಏನಾಗುತ್ತಾಗ ಇದು ನಿರಾಕಾರತ್ವ. ಇದು ಅದು ದಿವ್ಯಾಕೃತಿ ಅಂತ ಹೇಳೋದೇ ಉತ್ತರ. ದಿವ್ಯ ಅಂದರೆ ಅಪ್ರಾಕೃತ ಅಷ್ಟೇ. ದಿವ್ಯ ಅಂದರೆ ಅಪ್ರಾಕೃತ. ಇವತ್ತು ಗೋಲ್ಡ್ ಪಾಲಿಶ್ ಬೇರೆ, ಗೋಲ್ಡ್ ಬೇರೆ, ಎಷ್ಟು ಡಿಫ್ರೆನ್ಸ್ ಇದೆ ಎರಡಕ್ಕೂ ಕೂಡ, ಗೊತ್ತಾಯ್ತಾ? ಗೋಲ್ಡ್ ಬೇರೆ ಬೇರೆ, ಇದು ವ್ಯಾಲ್ಯೂನೇ ಟೋಟಲಿ ಡಿಫರೆಂಟ್. ಆ ಥರ ನೋಡೋದಕ್ಕೆ ಒಂದೇ ರೀತಿ ಕಾಣುತ್ತೆ, ಬಟ್ ಒಂದೇ ರೀತಿ ಅಲ್ಲ. ಆ್ಯಕ್ಚುಲಿ ಎಷ್ಟೋ ಜನ ಮೋಸ ಮಾಡಿದ್ದು ಬರ್ತಾರೆ ಪೇಪರ್ನಲ್ಲಿ. ಯಾರು ಗೊತ್ತಿಲ್ಲದಾರು ಇರ್ತಾರಲ್ಲ, ಯಾವುದು ಪಾಲಿಶ್ ಕೊಟ್ಬಿಡೋದು, ಅವ್ನು ಯಾವಾಗಲೂ ನೋಡ್ತಾರೆ. ಅಷ್ಟೊತ್ತಿಗೆ ಅವ್ನು ಎರಡೊಬ್ಬರು ಎಸ್ಕೇಪ್ ಆಗಿಬಿಟ್ಟಿರ್ತಾರೆ, ಗೊತ್ತಾಯ್ತಾ? ಅದು ನೀವೇ ಬೇರೆ ತಂದಿದ್ದೆ ಅಂತ ಹೇಳ್ತಾನೆ, ನಾವು ಕೊಟ್ಟಿದ್ದೇ ಬೇರೆ ಅಂತ ಹೇಳ್ತಾನೆ. ಮೋಸ ಮಾಡೋಕ್ಕೆ ಹೋಗ್ತಾರಲ್ಲ, ಆ ರೀತಿ ಎಲ್ಲರೂ ಅಲ್ಲ, ಒಂದು ಗುಂಪಿರುತ್ತೆ. ಸೊ ಇದು ಅದೇ ರೀತಿ ಇದು ಬೇರೆ ತಿಳ್ಕೊಂಡ್ರು. ಅವಜಾನಂತೆ ಮಾಮೂಢ ಮಾನುಷೀಂ ತನು ಮಾಸಿತ. ಕೆಲವರು ಹಿತ್ತಾಳೆಯನ್ನು ಚಿನ್ನ ಅಂತ ತಿಳ್ಕೊಂಡ್ರು, ಕೆಲವರು ಚಿನ್ನನ ಹಿತ್ತಾಳೆ ಅಂತ ಉಲ್ಟಾಪಟ್ಟಾಯಿ. ದೇವ್ರು ಹಾಕಿ ತಿಳ್ಕೊಬೇಕು. ಯಾಕಂದ್ರೆ ನೋಡಿದ್ದು ಹೆಚ್ಚು ಯಾವ್ದು ನೋಡಿದಾನೆ ಇವನು? ಯಾವುದೋ ಮಟ್ಟದಲ್ಲಿ ಕಳ್ತನ ಆಯಿತು, ಬಂಗಾರ ತಟ್ಟೆ ಅದೆಲ್ಲ ಇನ್ನು ಕಳ್ತನ ಆಗಿ ಗೊತ್ತಿದೆ. ಅದ್ರ ಉತ್ತರಾಯಣ ಮಾಡಿದ್ರೆ ಕಳ್ತನ ಆದಾಗ ದೊಡ್ಡ ದೊಡ್ಡ ಹಂಡೆಗಳು ಇವೆಲ್ಲ ಅವೆಲ್ಲ ಚಿನ್ನದು. ರಾತ್ರಿ ಕಳ್ತನ ಮಾಡಿದ್ದಾರೆ, ತೊಗೊಂಡೋಗಿದ್ದಾರೆ. ಕಳ್ಳರಿಗೋಸ್ಕರ ಅವಸರಲ್ಲ ಹೊತ್ಕೊಂಡು ಹೋಗಿಬಿಟ್ಟಿದ್ದಾರೆ. ಆಮೇಲೆ ಏನು ಮಾಡಿದ್ದಾರೆ? ಅದನ್ನು ಈ ಹಿತ್ತಾಳೆ ಯಾಕೆ ಹೊತ್ಕೊಂಡ್ಬಂದಿವಿ ಸುಮ್ಮನೆ ಅಂತ ಬಿಟ್ಬಿಟ್ಟು ಹೋಗಿದ್ದಾರೆ. ಪುಣ್ಯಕ್ಕೆ ಅವೆಲ್ಲ ಉಳ್ಕೊಡು, ಹಿತ್ತಾಳೆ ಅಂತ ಕಡ್ಡದ ಉಳ್ಕೊಡು ಅವ್ರಿಗೆ ಕಳ್ಕೊಂಡ್ರು. ಆ ರೀತಿಯಾಗಿ ಅದು ಭ್ರಮೆ ಇದೆ. ಯಾಕಂದ್ರೆ ಇಂಥದ್ದು ಯಾರು ಇಟ್ಕೋತಾರೆ ಅಂತ
ಸಿಂಪಲ್ ಲಾಜಿಕ್ ಏನಂದರೆ ಇಷ್ಟು ದೊಡ್ಡಷ್ಟು ಯಾರು ಮಾಡ್ತಾರೆ ಆ ಪ್ರಶ್ನೆ. ಬಟ್ ಶಕ್ತಿ ಇದ್ದವ್ರು ಮಾಡ್ತಾರೆ. ಅದು ಆಗ ಕನ್ಫ್ಯೂಷನ್ ಕ್ರಿಯೇಟ್. ಒಯ್ಬೇಕಾದ್ರೆ ಇದ್ದು ಜ್ಞಾನ ಹೋದ್ಮೇಲೆ ಹೋಯ್ತು. ಅಲ್ಲಿ ಭ್ರಮೆಯಿಂದ ಏನು ಮಾಡ್ಕೊಂಡವ್ರು ಕಳ್ಕೊಂಡ. ಇವರಿಗೆ ಲಾಭ ಆಯಿತು, ಅವ್ರಿಗೆ ನಷ್ಟ ಆಯಿತು. ಈ ಲಾಭ ಸಮಾಜಕ್ಕೆ ಉಪಯೋಗ ಆಯಿತು, ಅವನ ನಷ್ಟ ವೈಯಕ್ತಿಕ ಹಾಳಾಗೋಲ್ಲ. ಯಾರು ಕೇಳ್ತಾರೆ ಅದನ್ನು? ಇದೆಲ್ಲ ಒಂದು ಕೆಲಸ. ಭ್ರಮೆ ಹೇಗೆ ಬರುತ್ತೆ? ಶುಕ್ತಿ ರಹಿತ ಉಲ್ಟಪಟ್ಟ ಅದು. ಶುಕ್ತಿ ರಹಿತ ಕೇಸ್ ಅಲ್ಲ ಅದು, ರಹಿತನೇ ಶುಕ್ತಿ ಅಂತ ಬಿಟ್ಟು ಕೇಸ್ ಅದು. ಆದ್ದರಿಂದ ದೇವರು ಹೇಗಿದ್ದಾನೆ, ಅವನೇನು ಮಾಡ್ತಾನೆ? ಹಾಗೆ ನಮ್ಗಂಟೆ ಇವತ್ತು ಇದ್ದಾನೆ ಅಂತ ಕೇಳಿ ಇಲ್ಲ, ಇಷ್ಟೆಲ್ಲ ಮಾಡ್ತಾನಂತ. ಏನು ಮಾಡ್ತಾನೆ? ಸೃಷ್ಟಿ, ಸ್ಥಾನ, ನಿರೋಧ, ನಿತ್ಯ, ನಿಯತಿ, ಜ್ಞಾನ, ಪ್ರಕಾಶಾವೃತಿ, ಧ್ವಾಂತ, ಮೋಕ್ಷ, ವಿಮೋಕ್ಷದಂ. ಇಷ್ಟು ಕೊಡ್ತಾನೆ. ಕೊಡುವವನು, ಮಾಡುವವನು. ಏನು ಮಾಡ್ತಾನೆ? ಸೃಷ್ಟಿ, ಸ್ಥಾನ, ನಿರೋಧ, ನಿಯಮನ, ಆಮೇಲೆ ನಿಯತಿ, ಜ್ಞಾನ, ಪ್ರಕಾಶ, ಆವೃತ್ತಿ, ಧ್ವಾಂತ. ಧ್ವಾಂತ ಅಂದರೆ ತಮಸ್ಸು. ಮೋಕ್ಷ, ಮುಕ್ತಿ. ಆಮೇಲೆ ಮುಕ್ತಿಯ ವಿಶೇಷ ವಿಮೋಕ್ಷದ. ಇಷ್ಟೆಲ್ಲ ಕೊಡ್ತಾನೆ. ಮಧ್ಯೆ ಸೇರಿಸಿದೆ. ನಿತ್ಯ ಅನ್ನೋ ಪದ ಇದೆ, ಎಲ್ಲದಕ್ಕೂ ಸೇರಿಸ್ಬೇಕಂತ. ನಿತ್ಯ ಸೃಷ್ಟಿ, ನಿತ್ಯ ಎಲ್ಲವೂ ನಿತ್ಯ ಆಗಬೇಕು. ಬರೀ ನಿತ್ಯತ್ವ ಒಂದು ಬೇರೆ ವರ್ಡ್ ಅಲ್ಲ ಅದು. ನಿತ್ಯ ಸೃಷ್ಟಿ, ನಿತ್ಯ ಸ್ಥಾನ, ನಿತ್ಯ ನಿರೋಧ, ನಿತ್ಯ ನಿಯತಿ, ನಿತ್ಯ ಜ್ಞಾನ, ನಿತ್ಯ ಪ್ರಕಾಶ, ನಿತ್ಯ ಆವೃತ್ತಿ, ನಿತ್ಯ ಧ್ವಾಂತ, ನಿತ್ಯ ಮೋಕ್ಷ, ನಿತ್ಯ ವಿಮೋಕ್ಷದಂ. ಒಬ್ಬನೇ ಎಲ್ಲ ಮಾಡಿ. ನಿತ್ಯೋ ನಿತ್ಯಾನ, ಅದರ ಅರ್ಥ ಇದೆ. ಎಕ್ಸ್ಪ್ಯಾಂಡೆಡ್ ಫಾರಮ್ ಅಂತ. ಹರಿಂ ಅಜಂ ನಿತ್ಯಂ ಸದಾ ಉಪಾಸನೆ. ಅವನ್ನ ಯಾರು ಹುಟ್ಟಿಸ್ತಾರೆ ಅಂದರೆ ಅಜ, ಅವನು ಹುಟ್ಟಿಲ್ಲ. ಆ ಸಾವಿದೆಯಾ? ಇಲ್ಲ, ನಿತ್ಯಂ. ಅದನ್ನೇನು ಉಪಾಸನೆ ಮಾಡಬೇಕು? ಸದಾ ಉಪಾಸ್ಮಹೆ. ಪಾಂತ್ವಸ್ಮಾನ್ ಇದ್ದಾಗ ಬಹುವಚನ, ಇಲ್ಲೂ ಬಹುವಚನ. ನಾವು ಉಪಾಸನೆ ಮಾಡ್ತೇವೆ ಅಂದರೆ ಶಿಷ್ಯರುಗಳನ್ನ ಮಾಡಿಸ್ತೇವೆ ಅಂತ. ವಿ ವಾಂಟ್ ಜಸ್ಟಿಸ್ ಅಂದರೆ ನಮಗೆ ನಮ್ಮೆಲ್ಲರಿಗೂ ಬೇಕು ಅಂತ ಅರ್ಥ. ಐ ವಾಂಟ್ ಅಂದರೆ ಒಬ್ಬನೇ ಹಾಕಿದಾಗ ಐ, ಗ್ರೂಪಲ್ಲಿ ಹಾಕಿದಾಗ ವಿ, ರೆಪ್ರೆಸೆಂಟ್ ಮಾಡೋಕ್ಕೆ ಹೊರಟಾಗ ಐ. ಆ ರೀತಿಯಲ್ಲಿ ದೇವರು ನಮ್ಮನ್ನು ನಾವು ಉಪಾಸನೆ ಮಾಡ್ತೇವೆ. ಇದು ಅಲ್ಲಿ ಪಾಂತ್ವಸ್ಮಾನ್, ಅದಕ್ಕೇನು ಮಾಡೋಕ್ಕೆ ನಮ್ಮನ್ನು ಕಾಪಾಡಬೇಕು. ಉಪಾಸನೆ ಮಾಡಿದ ಪ್ರತಿಫಲ ಏನು ಅಂದರೆ ನಿತ್ಯ ರಕ್ಷಣೆ ಕೊಡಬೇಕು. ಗೊತ್ತಾಯ್ತಾ? ಯಾತ್ರೆಗೆ ಹೋಗೋರೆಲ್ಲ ದುಡ್ಡು ಗಿಟ್ಟು ಕಳ್ಕೊಂಡ್ಬಿಡ್ತೀವಿ ಅಂತ ಏನು ಮಾಡಿಬಿಡ್ತಾರೆ ಅಂದರೆ ಅವನ ಆರ್ಗನೈಸ್ಗಳು ಕೊಟ್ಬಿಡ್ತಾರೆ ಪಾಪ. ಯಾಕೆ ಅವನಿಗೆ ಒಂದು ವ್ಯವಸ್ಥೆ ಇರುತ್ತೆ ನೋಡ್ಕೊಡೋದಕ್ಕೋಸ್ಕರ, ಅದು ಸೇಫ್ ಅದು. ಬಟ್ ಓಡೋವ್ರ ಕೈಲಿ ಕೊಡೋದಿಲ್ಲ, ನಾವೇ ಇಟ್ಕೋತೀವಿ. ಆಮೇಲೆ ನಾವೇ ಕಳ್ಕೊಂಡ್ರೆ ಅವ್ರ ಕೊಟ್ಟು ಯಾಕೆ ಕಳ್ಕೊಬೇಕು ಅಂತ ಹೇಳ್ತಾರೆ. ಬಟ್ ಸೇಫ್ಟಿ, ಅವ ಆರಾಮಾಗಿದ್ದು ಬಿಡ್ತಾರೆ. ಅದಕ್ಕೆ ಅಲ್ಲಿ ಬೇದ ಕೇಳಿಸ್ಕೊತೀವಿ, ಮುಗಿದೋಯ್ತು ಅಷ್ಟೇ. ದೊಡ್ಡವ್ರಿಗೆ ಚಿಕ್ಕ ಮಕ್ಕಳು ಯಾರೋ ಕೊಟ್ಟಷ್ಟು ಬಂದು ಏನು ಮಾಡ್ತಾರೆ ಅವರು? ಕೊಟ್ಬಿಡ್ತಾರೆ. ಅದಕ್ಕೆ ಆಡಕ್ಕೆ ಅರ್ಜೆಂಟ್ ಹೋಗ್ಬೇಕು, ಅವರು ಕಳ್ಕೊಂಡ್ಬಿಟ್ರೆ ಕಷ್ಟ ಅಲ್ಲಿ ಕೊಟ್ಟು ಹೋಗ್ಬಿಡ್ತಾರೆ. ಮಕ್ಕಳು ಹೇಗೆ ತಂದೆ ತಾಯಿ ಒಪ್ಪಿಸ್ತಾರೋ, ದೇವರು ತಂದೆ ತಾಯಿ ಹೇಗೆ ಇರೋದ್ರಿಂದ ನಮ್ಮಲ್ಲಿ ಏನೇ ಇದ್ದ ತಕ್ಷಣ ಯಾರ ಕೈಲಿ ಕೊಡಬೇಕಂತ ಮಕ್ಕಳು ಕೊಡೋದು. ಯಾತಕ್ಕೆ ಕೊಡ್ತಾರೆ? ಕೊಡ್ಬೇಕಾದ್ರೆ ಅವರಿಗೆ ಸೇಫ್. ಯೋಗಕ್ಷೇಮಂ ಮಹಾಮ್ಯ, ಸೇಫಾಗಿರುತ್ತೆ. ಇನ್ವೆಸ್ಟ್ ಮಾಡಿ ಇನ್ನೂ ಜಾಸ್ತಿನೇ ಕೊಡ್ತಾರೆ, ಎರಡೆರಡು. ಗೊತ್ತಾಯ್ತು? ಇವ್ನು ಕೊಡೋ 10 ರೂಪಾಯಿ ಎಷ್ಟೋ ಆಗಿಬಿಟ್ಟಿರುತ್ತೆ ಕೊಡೋ ಹೊತ್ತಿಗೆ. ಹಾಗೆ ನಾನು ನಂಬಿಕೆ ಇದೆ ಅವರಿಗೆ. ಆ ರೀತಿ ದೇವ್ರಿಗೆ ಅರ್ಪಣೆ ಮಾಡೋದು ಅಂದರೆ ಹಾಗೆ. ದೊಡ್ಡವರಿಗೆ ಕೊಡೋದು ಸೇಫ್ಟಿಗೆ, ಇನ್ವೆಸ್ಟ್ಮೆಂಟಾಗಿ ಯಾಕೆ ಕೊಡ್ತೀವೋ ಹಾಗೆ ಕೃಷ್ಣಾರ್ಪಣದ ಒಪ್ಸೋದು ಯಾತಕ್ಕಂತ ಕೇಳಿದರೆ, ನಾವು ಅದನ್ನು ಇಟ್ಕೊಳ್ಳೋಕೆ ಬರೋದಿಲ್ಲ, ನೀನು ಇಟ್ಕೋಬೇಕು. ಬೆಳೆಸ್ಲಿಕ್ಕೆ ಬರೋದು ನೀನೇ ಬೆಳೆಸಬೇಕು, ಅದಕ್ಕೆ ಕೊಡೋದು ಅಷ್ಟೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯ. ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಅಸ್ತು ಮನಃ.